ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ SPSU ಅಕಾಡೆಮಿ ಚಾನಲ್ನ. ಬನ್ನಿ ಸ್ನೇಹಿತರೆ, ಇವತ್ತು ಹುದ್ದೆನ ಕರೆದರೆ ಯಾವುದಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟ್ನಲ್ಲಿ ಖಾಲಿರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿನ ಕರೆದಾರೆ. ಆ ಹುದ್ದೆ ಯಾವುದಪ್ಪ ಅಂತಂದ್ರೆ ಟಾಪಿಸ್ಟ್ ಪ್ರೊಫೆಸ್ ಸರ್ವರ್ ಅಂತ ದೇಶದ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಸ್ನೇಹಿತರೆ, ಈ ಹುದ್ದೆಯಲ್ಲಿ ಆಸಕ್ತಿ ಹೊಂದಿರತಕ್ಕಂಥ ಹಾಗೂ ನೇಮಕಾತಿಗೆ ಬೇಕಾದಂಥ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಅಥವಾ ನಮ್ಮ ವಿಡಿಯೋನ ಸಂಪೂರ್ಣವಾಗಿ ಏನು ಮಾಡಬೇಕು ನೋಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ನೀವು ಸ್ಕಿಪ್ ಮಾಡಿ ನೋಡಿದರೆ ಏನೂ ವಿಡಿಯೋ ಅರ್ಥ ಆಗೋದಿಲ್ಲ. ಹಾಗೆ ಏನಾದರೂ ಹೊಸಬರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೋ ಸ್ನೇಹಿತರೆ. ಯಾಕಂದರೆ ನಾವು ಬಿಡ್ತಕ್ಕಂಥ ಎಲ್ಲ ಹೊಸ ಜಾಬ್ ನ್ಯೂಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಎಲ್ಲಕ್ಕಿಂತ ಮುಂಚೆ ಬಂದು ನಿಮಗೆ ತಲುಪುತ್ತವೆ ಸ್ನೇಹಿತರೆ. ಬನ್ನೀಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇಲ್ಲಿ ಹುದ್ದೆ ಹೆಸರು ಬಂದುಬಿಟ್ಟು ನೋಡಿದರೆ ಟೈಪಿಸ್ಟ್ ಪ್ರೊಸೆಸ್ ಸರ್ವರ್ ಅಂತ ದೇಶದಿಂದ. ಇಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 26 ಹುದ್ದೆಗಳು ಏನು ಮಾಡಿದೆ ಸ್ನೇಹಿತರೆ ಖಾಲಿರ್ತವೆ. ಹಾಗೆ ಸ್ನೇಹಿತರೆ, ಈಗ ಒಂದು ಹುದ್ದೆಗಳ ವಿವರ ನೋಡ್ತಾ ಹೋಗೋಣ. ಟೈಪಿಸ್ಟ್ದಲ್ಲಿ ಬಂದುಬಿಟ್ಟು 3 ಹುದ್ದೆಗಳು ಖಾಲಿದಾವೆ. ಕಾಪಿಸ್ಟ್ ಅಂತ ಬಂದುಬಿಟ್ಟು 3 ಹುದ್ದೆಗಳು ಖಾಲಿದಾವೆ. ಪ್ರೊಸೆಸ್ ಸರ್ವರ್ದಲ್ಲಿ 20 ಹುದ್ದೆಗಳು ಮಾಡಿದ ಸ್ನೇಹಿತರೆ ಖಾಲಿದಾವೆ. ಈ ಒಂದು ಖಾಲಿರ್ತಕ್ಕಂಥ ಹುದ್ದೆಗಳು ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕವಾಗಿ ಏನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ಅದಕ್ಕೆ ಎಷ್ಟೆಷ್ಟು ವಯೋಮಿತಿಯನ್ನು ಹೊಂದಿರಬೇಕಂತ ತಿಳಿಸಿ ಎಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ ಸ್ನೇಹಿತರೆ. ಇದಕ್ಕೆ ವಿದ್ಯಾರ್ಥಿ ಬಂದ್ಬಿಟ್ಟು ನೋಡಿದರೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದಿರ್ತಕ್ಕಂಥ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ SSLC, PUC, ವಾಣಿಜ್ಯ ಅಭ್ಯಾಸದಲ್ಲಿ ಡಿಪ್ಲೊಮಾ ಪೂರ್ಣಗೊಳಿಸಿರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಬೇಕಾದರೂ ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ವಯೋಮಿತಿಯನ್ನು ನೋಡಿದರೆ ಅಂದರೆ ವಯಸ್ಸಿನ ಮಿತಿ ನೋಡಿದರೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು 19/7/2024 ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 35 ವರ್ಷ. ಅಂದರೆ 18 ವರ್ಷ ಮೇಲ್ಪಟ್ಟ ಅಭ್ಯರ್ಥಿಗಳು 35 ವರ್ಷ ಒಳಗಿರ್ತಕ್ಕಂಥ ಯಾರು ಬೇಕಾದರೂ ಕೂಡ ಅಭ್ಯರ್ಥಿಗಳು ಅಪ್ಲಿಕೇಶನ್ನ ಹಾಕ್ಬೋದು ಅಂತೇಳಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ಕಾಲ ಏನು ಮಾಡಿದ್ದಾರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಕ್ಯಾಟಗರಿ 2A 2B ಥರ್ಡ್ ಬಿ ಅಭ್ಯರ್ಥಿಗಳಿಗೆ 3 ವರ್ಷ ಏನು ಮಾಡಿದ್ದಾರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ನೀಡಿದ್ದಾರೆ. ಹಾಗೆ PWD ವಿಧವೆ ಅಭ್ಯರ್ಥಿಗಳಿಗೆ 10 ವರ್ಷ ಏನು ಮಾಡಿದಾರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. PWD ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅಥವಾ ಮತ್ತು ವಿಧವೆ ಏನಿರ್ತಾರಲ್ಲ, ಅಂದರೆ ಈಗಾಗಲೇ ಗಂಡ ಸತ್ತವರು ಅಂತ ಅವರಿಗೆ ಕೂಡ 10 ವರ್ಷ ಏನು ಮಾಡಿದ್ರೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ ಅದಕ್ಕೆ ಅರ್ಜಿ ಶುಲ್ಕ ನೋಡಿದರೆ ಸ್ನೇಹಿತರೆ SC ST ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿನಾಗಿರುತ್ತೆ ಅರ್ಜಿ ಶುಲ್ಕ ಆಗಿರುತ್ತೆ. ಹಾಗೆ ಅದಕ್ಕೆ ಕ್ಯಾಟಗರಿ 2A 2B ಥರ್ಡ್ ಬಿ ಅಭ್ಯರ್ಥಿಗಳಿಗೆ 150 ರೂಪಾಯಿನಾಗಿರುತ್ತೆ ಅರ್ಜಿ ಶುಲ್ಕ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 300 ರೂಪಾಯಿನಾಗಿರುತ್ತೆ ಅರ್ಜಿ ಶುಲ್ಕ ಕೂಡ ಆಗಿರುತ್ತೆ ಸ್ನೇಹಿತರೆ. ಇಲ್ಲಿ ಪಾವತಿ ವಿಧಾನ ಬಂದುಬಿಟ್ಟು ಆನ್ಲೈನ್ ಮುಖಾಂತರ ಏನು ಮಾಡಬೇಕು, ನೀವು ಅರ್ಜಿ ಶುಲ್ಕದ ಹಣವನ್ನು ಪಾವತಿಸಬೇಕಂತ ಕೂಡ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ವೇತನ ಶ್ರೇಣಿಯನ್ನು ನೋಡಿದರೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಮಾಸಿಕ ಅಂದರೆ ತಿಂಗಳಿಗೆ 19,950 ರೂಪಾಯಿಯಿಂದ 42,000 ರೂಪಾಯಿ ಏನಿರುತ್ತೆ ವೇತನವನ್ನು ನೀಡಲಾಗುತ್ತೆ ಅಂತ ತಿಳಿಸಿಕೊಟ್ಟಿದೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಆಯ್ಕೆ ವಿಧಾನ ನೋಡೋದಾದರೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ, ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮುಖಾಂತರ ಏನು ಮಾಡ್ತಾರೆ ಆಯ್ಕೆಯನ್ನು ಮಾಡಿಕೊಳ್ಳಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದರೆ ಮೊದಲಿಗೆ ಒಂದು ಎಕ್ಸಾಮ್ ನಡೆಸ್ತಾರೆ, ಎಕ್ಸಾಮ್ ನಂತರ ಒಂದು ಫಿಸಿಕಲ್ ನಡೆಸ್ತಾರೆ, ಆನಂತರ ಇಂಟರ್ವ್ಯೂ ನಡೆಸಿ ಏನು ಮಾಡ್ತಾರೆ ನಿಮಗೆ ಆಯ್ಕೆಯನ್ನು ಕೂಡ ಮಾಡ್ಕೊಳ್ಳಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇದಕ್ಕೆ ಅರ್ಜಿ ಸಲ್ಲಿಸ್ತಕ್ಕಂಥ ಕ್ರಮಗಳು ನೋಡೋಣ ಸ್ನೇಹಿತರೆ. ಇದಕ್ಕೆ ಅಧಿಕೃತ ವೆಬ್ಸೈಟ್ ಬಂದುಬಿಟ್ಟು ಇಲ್ಲೇನು ಕಾಣ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಏನು ಮಾಡಬೇಕು ಅಪ್ಲಿಕೇಶನ್ನ ಅಂದರೆ ಪ್ರಿಂಟ್ ಓಪನ್ ಆಗುತ್ತೆ. ಅಲ್ಲಿ ಏನೇನು ಕೇಳ್ತಕ್ಕಂಥ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಸರಿಯಾಗಿ ತುಂಬಿ ನೋಡ್ಬೇಕು ಅರ್ಜಿನ ಸಲ್ಲಿಸಬೇಕು ಸ್ನೇಹಿತರೆ. ಯಾಕಂದರೆ ಒಂದೇ ತಪ್ಪು ತಲೆಗಳಿದ್ರೆ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನಿಮಗೆ ಹಣ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕಾಗಿ ಮೊದಲಿಗೆ ಏನು ಮಾಡಬೇಕು ವಿಚಾರ ಮಾಡಿ ಒಂದು ಸ್ವಲ್ಪ ಥಿಂಕ್ ಮಾಡಿ ಟೈಮ್ ಒಂದು ಸ್ವಲ್ಪ ಲೇಟ್ ಆಗಲಿ ಆದರೂ ಕೂಡ ಸರಿಯಾಗಿ ತುಂಬಿ ನೋಡ್ಬೇಕು ಅರ್ಜಿನ ಸಲ್ಲಿಸಬೇಕು. ಹಾಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಅಥವಾ ವೃತ್ತಿಗಳನ್ನ ಪರಿಶೀಲಿಸಿ ಏನು ಮಾಡ್ಕೊಂಡು ಹಾಕ್ಲಿಕ್ಕೆ ಹಾಕಬೇಕು. ಹಾಗೆ ಅಧಿಸೂಚನೆ ಲಿಂಕ್ನಿಂದ ಟೈಪಿಸ್ಟ್ ಪ್ರೊಫೆಸ್ ಸರ್ವಿಸ್ ಹುದ್ದೆಗಳಿಗೆ ಅಥವಾ ಉದ್ಯೋಗಗಳಿಗಾಗಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡ್ಕೋಬೇಕು ನೀವು. ಆನಂತರ ಏನು ಮಾಡಬೇಕು ಅರ್ಜಿ ನಮೂನೆಯನ್ನು ಪ್ರಾರಂಭಿಸುವ ಮೊದಲು ಏನು ಮಾಡಬೇಕು ಕೊನೆಯ ದಿನಾಂಕವನ್ನು ಪರಿಶೀಲಿಸಿ ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು. ಹಾಗೆ ಯಾವುದೇ ತಪ್ಪುಗಳಿಲ್ಲದೆ ಅರ್ಜಿಯನ್ನು ಏನು ಮಾಡಬೇಕು ಭರ್ತಿ ಮಾಡಬೇಕು ಸ್ನೇಹಿತರೆ. ಹಾಗೆ 19/7/2024 ಒಳಗಾಗಿ ಏನು ಮಾಡಬೇಕು ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಯಾಕಂದರೆ ಕೊನೆಯ ದಿನಾಂಕ 19/7/2024 ಆಗಿರುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ನೀವು ಅಪ್ಲಿಕೇಶನ್ನ ಹಾಕಬೇಕಂತ ಕೂಡ ತಿಳಿಸಿದೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಸಲ್ಲಿಸ್ತಕ್ಕಂಥ ವಿಧಾನ ನೋಡೋದನ್ನು
ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು 20/6/2024ರಿಂದ 19/7/2024 ಒಳಗಾಗಿ ಜಿಲ್ಲಾ ನ್ಯಾಯಾಲಯ ನೇಮಕದ ಅಧಿಕೃತ ವೆಬ್ಸೈಟ್ ಮೂಲಕ ಏನು ಮಾಡಬೇಕು, ಆನ್ಲೈನ್ ಮುಖಾಂತರ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇದಕ್ಕೆ ಪ್ರಮುಖ ದಿನಾಂಕಗಳು ನೋಡಿದ್ರೆ ಸ್ನೇಹಿತರೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಬಂದುಬಿಟ್ಟು 20/6/2024ರಂದು ಸ್ಟಾರ್ಟ್ ಆಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಬಂದುಬಿಟ್ಟು 19/7/2024 ಅಂದರೆ ಜುಲೈ ತಿಂಗಳ 29ನೇ ತಾರೀಕು ಏನಾಗುತ್ತೆ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಏನು ನೀವು ಅರ್ಜಿ ಶುಲ್ಕ ಪಾವತಿಸ್ತೀರ ಆ ಕೊನೆಯ ದಿನಾಂಕ ಬಂದುಬಿಟ್ಟು 20/7/2024, ಒಂದು 3 ದಿನಗಳ ಕಾಲ ಹೆಚ್ಚಿಗೆ ಅವಕಾಶನ ಕೊಟ್ಟಿರ್ತಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಯಾಕಂದರೆ ಅವರಿಗೂ ಕೂಡ ಅನುಕೂಲವಾಗಲಿ. ಹಾಗೆ ಏನಾದರೂ ತಪ್ಪು ತಿಳಿದಿದ್ದರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.